ಅವ್ರನ್ನ ಮಿಸ್ ಮಾಡ್ಕೊಳ್ಳೋದಕ್ಕಿಂತ ಅವ್ರಿಗೆ ನಾವು ಮನ್ಸಲ್ಲೇ ಗುಡಿ ಕಟ್ಬಿಡ್ತೀವಿ, ಅವ್ರನ್ನ ಮಿಸ್ ಮಾಡ್ಕೊಳಕ್ಕೆ ಆಗಲ್ಲ. ಅಂದ್ರೆ ಯಾವ ತರ? ಅಂದ್ರೆ ಅವ್ರ ಒಂಥರ ದೇವ್ರ ತರ ಸರ್. ಹ್ಮ್. ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ತೀವಲ್ವಾ, ಹ್ಮ್. ಅದೇ ತರ ನಾವು ಮನ್ಸಲ್ಲೇ ಗುಡಿ ಕಟ್ಕೊಂಡು ಅವ್ರ ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ. ಹ್ಮ್. ಅವ್ರಿಲ್ಲ ಅಂದ್ರೆ ತುಂಬಾ ಅದು ಹೇಳ್ಕೊಳಕ್ ಆಗಲ್ಲ ಸರ್. ಆಮೇಲೆ ಅವ್ರು ಎಲ್ಲಿ ನಾವು ಅವ್ರ ಮೂವಿಗಳನ್ನ ನೋಡ್ತೀವಿ. ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಗಳು ಅವ್ರಿಗೆ ಹ್ಮ್. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ತೀವಿ. ಬಟ್ ಇವಾಗ ಬರ್ತಾ ಇರೋ ಮೂವಿಗಳಂದ್ರೆ ಹೊಡೆದಾಟ ಬಿಡದಾಟ, ಅದನ್ನ ಫ್ಯಾಮಿಲಿ ಕೂತ್ಕೊಂಡು ನೋಡ್ಕೊಳ್ಳೋದನ್ನ ಮಿಸ್ ಮಾಡ್ಕೊತಾ ಇದೀವಿ. ಹ್ಮ್. ಹಂಗೆ ಈಗ ಕನ್ನಡ ಇಂಡಸ್ಟ್ರಿಲಿ ಹೇಳ್ಬೋದು ಅಂದ್ರೆ ಬೇರೆ ಬೇರೆ ಮೂವಿಗಳೆಲ್ಲ ಬರ್ತಾ ಇದಾವೆ. ಹ್ಮ್. ಆದ್ರೆ ಅದನ್ನ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡ್ಬೋದು, ಬಟ್ ಆದ್ರೆ ಅದನ್ನ ಎಲ್ರು ಕೂತ್ಕೊಂಡು ನೋಡಕ್ ಆಗಲ್ಲ. ಹ್ಮ್. ಅಲ್ಲಿ ಹೊಡೆದಾಟ ಇರ್ತದೆ, ಬೇರೆ ಬೇರೆ ತರ ಎಲ್ಲ ಇರ್ತವೆ. ಬಟ್ ಅಪ್ಪು ಮೂವಿಲಿ ಆ ತರದ್ ಇದ್ರು ಕೂಡ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿರ್ತದೆ. ಹ್ಮ್. ಆ, ಹಂಗೆ ಬಂದ್ರೆ ಅವ್ರ ಡ್ಯಾನ್ಸಸ್, ಹ್ಮ್. ಸಿಂಗಿಂಗ್, ಅವ್ರ ವಾಯ್ಸ್ ಅಲ್ಲಿ ಅವರು ಎಲ್ಲರ ಮನೇಲೂ ಮನೆ ಮಾತಾಗಿದ್ದಾರೆ ಸರ್. ಈಗ ಅಪ್ಪು ಅವ್ರದ್ದು ಹಲವಾರು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಹೋಗ್ತಾ ಇದ್ರಾ? ಏನ್ ಅನ್ಸುತ್ತೆ? ನಾನೊಂದು ಫಸ್ಟ್ ಶೋಗೆ ಹೋಗ್ತಾ ಇದೀವಿ. ಯಾಕಂದ್ರೆ ಮೊದ್ಲಾದ್ರು ನೋಡಕ್ ಆಗಿರ್ಲಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ಹೋಗಕ್ ಆಗ್ತಾ ಇರ್ಲಿಲ್ಲ. ಇವಾಗ ಆತರ ಚಾನ್ಸ್ ಗಳನ್ನ ಮಿಸ್ ಮಾಡ್ಕೊಳಕ್ ಆಗಲ್ಲ ಸರ್. ಹ್ಮ್. ಹೋಗಿ ನೋಡ್ಬೇಕು ಅಂತಾನೆ ನಾವು ಟೀಮ್ ಎಲ್ಲ ಸೇರಿ ಹೋಗ್ತಾ ಇದೀವಿ. ಹೇಳ್ಬೋದು ಇವಾಗ ಫಿಲಂಗಳು ಬರ್ತಾ ಇದಾವೆ, ಬಟ್ ನಮ್ ಬಾಸ್ ಮೂವಿ ನಾವು ನೋಡಕ್ ಆಗಲ್ಲ. ಬಿಕಾಸ್ ಹೊಸ ಮೂವಿ ಬರ್ತವೆ ಅಲ್ವಾ, ಅದ್ರಲ್ಲಿ ನಮ್ಮ ಬಾಸ್ ನ ಅಂದ್ರೆ ಫಸ್ಟ್ ಸ್ಕ್ರೀನ್ ಅಲ್ಲೇ ಅವ್ರ ಫೋಟೋ ಬರ್ತದೆ. ಯಾಕಂದ್ರೆ ಅದು ಒಂದು ಅಭಿಮಾನ. ಅವ್ರಿದ್ರೆ ಒಂದು ಶಕ್ತಿ ಇದ್ದಂಗೆ.